ಅನ್ನೋದು ಅಲ್ಲಿ ನದಿ ಪಾತ್ರ ಮೂಲಕ ನೀರು ಕೊಟ್ಟಿರಿ. ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅದ. ಅವಳಿ ಜಿಲ್ಲೆಯಲ್ಲಿ ಇವತ್ತು ಬದುಕಿನ ಪರಿಸ್ಥಿತಿ ಅದ ರೈತರದು. 8 ಮಂದಿ ಶಾಸಕರ ಪೈಕಿ ಅದ್ರಲ್ಲಿ 2 ಮಂತ್ರಿ ನಿದ್ದೆ ಮಾಡಕತ್ತೀರಿ ನೀವು. ಏನು ಆಟ ಆಡಕತ್ತೀರಿ ರೈತರ ಜೊತೆಗೆ? ಇಷ್ಟೆಲ್ಲ ನಾವು ಶಂಕ ಹೊಡಿತೇವೆ ನೀರು ಕೊಡ ತಿಳ್ಕೊಂಡು. ಮತ್ತೆ ನಿಮಗೆ ಎದಕ್ಕೆ ಓಟ್ ಹಾಕಬೇಕು? 1 ಎಕರೆ ನಿಮಗೆ ನಮ್ಮ ಹೊಳಿ ಜಿಲ್ಲೆ ರೈತರ ಬಗ್ಗೆ ನಿಮಗೆ ಖಬರ್ ಇಲ್ಲ ಅಂತಂದ್ರ ಬರೀ ಇನ್ನೇಮೆ ತಾಕತ್ತಿದ್ದು ಹಳ್ಳಿ ಒಳಗೆ ನೋಡಿ ತೋರಿಸ್ತೇವೆ ನಿಮ್ಮನ್ನ. ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣ ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ 12,000 ಕ್ಯೂಸೆಕ್ನಷ್ಟು ನೀರು ಹರಿಸ್ತಾ ಇರುವುದನ್ನ ಖಂಡಿಸಿ ರೈತರು ನದಿ ನೀರಿಗೆ ಇಳಿದು ಬಾಯಿ ಬಡಿದುಕೊಂಡು ಪ್ರತಿಭಟನೆ ನಡೆಸಿದ್ರು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ರೈತರು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರು ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿನ ಕೊರತೆ ಎದುರಾಗಿದ್ದು, ಕಾಲುವೆಗೆ ನೀರು ಹರಿಸದೆ ಪರ ರಾಜ್ಯಕ್ಕೆ ನೀರು ಹರಿಸ್ತಾ ಇರುವುದನ್ನು ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. 26 ಗೇಟ್ಗಳ ಮುಖಾಂತರ ನಾರಾಯಣಪುರ ಜಲಾಶಯಕ್ಕೆ ಬೇಕಾಬಿಟ್ಟಿ ನೀರು ಹರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕೆಪಿಸಿಎಲ್ ಅಧಿಕಾರಿಗಳಿಗೆ, ರಾಜಕಾರಣಿಗಳ ಕೈಗೊಂಬೆಳಾಗಿರುವ ಕೆಪಿಸಿಎಲ್ ಅಧಿಕಾರಿಗಳಿಗೆ ಬೇಕು. ಈ ವೇಳೆ ರೈತ ಮುಖಂಡ ಅರವಿಂದ ಕುಲಕರ್ಣಿ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದರು. ಕರ್ನಾಟಕ ಸರ್ಕಾರ ರಾಜ್ಯದ ರೈತರ ಹಿತ ಕಾಯುವಲ್ಲಿ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಮುಂಬರುವ ಚುನಾವಣೆಯಲ್ಲಿ ಮತ ಕೇಳೋಕೆ ಬರುವ ಜನಪ್ರತಿನಿಧಿಗಳಿಗೆ ಬಾರ್ಕೋಲು ಚಳುವಳಿಯ ಮೂಲಕ ಉತ್ತರ ಕೊಡಲಿದ್ದೇವೆ ಎಂದರು. 2 ಟಿಎಂಸಿ ನೀರು ಬಿಡಲು 26 ಗೇಟ್ಗಳನ್ನು ತೆರೆದಿರುವ ಕಾರಣ ಏನು? ರಾಜ್ಯ ಸರ್ಕಾರ ತೆಲಂಗಾಣ ಸರ್ಕಾರದಿಂದ ಹಣ ಪಡೆದು ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಗಳ ರೈತರ ಹಿತ ಕಾಪಾಡುವಲ್ಲಿ ನಿರ್ಲಕ್ಷ್ಯ ತೋರ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಜಯಪುರ ಮತ್ತು ಬಾಗಲಕೋಟೆ, ಅವಳಿ ಜಿಲ್ಲೆಯ ರೈತರಿಗೆ, ಜಾನುವಾರುಗಳಿಗೆ ಮತ್ತು ಜನತೆಗೆ ಕುಡಿಯಲಿಕ್ಕೆ ನೀರು ಕೊಡ್ರಿ. ಬೇಸಿಗೆ ಸಂದರ್ಭದಲ್ಲಿ ಹಿಂದೆ ತುಂಬಿರ್ತಕ್ಕಂಥ ಕೆರೆಗಳು ಬಹುತೇಕ ಖಾಲಿಯಾಗಿದ್ದಾವು. ನೀರು ಕೊಡ್ರಿ ತಿಳ್ಕೊಂಡು ಹೇಳಿ 1ನೇ ತಾರೀಕಿನ ಮುಂಚೆನೇ ನಾವು ಮನವಿ ಕೊಟ್ಟಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಕೊಟ್ರ ಇಲ್ಲಿವರೆಗೂ ಕೂಡ ಒಂದು ಹನಿ ನೀರು ಬಿಟ್ಟಿಲ್ಲ. ನಮಗೆ ತಾಪತ್ರೆ ಸಾಕಷ್ಟು ಅದ ನೀರಿಂದು. ನಮಗೆ ನೀರು ಕೊಡ್ರಪ್ಪ. ನಾವೆಲ್ಲ ಇವತ್ತು ಡ್ಯಾಮ್ ಕಟ್ಲಾಕ ಲಕ್ಷಾಂತರ ಎಕರೆ ಜಮೀನ ಭೂಮಿ ಎಲ್ಲ ಮನೆ ಮಠ ಕಳ್ಕೊಂಡು ಬೀದಿ ಪಾಲಾಗಿ ತ್ಯಾಗ ಮಾಡುವಂತ ಜಿಲ್ಲೆ ರೈತರಿಗೆ ನೀರು ಕೊಡದೇ ಇವತ್ತೇನದ ಮಾನವೀಯ ದೃಷ್ಟಿಯಿಂದ ತೆಲಂಗಾಣಕ್ಕೆ 10 ಟಿಎಂಸಿಗೆ ನೀರು ಕೊಟ್ಟರೆ ಹೆಚ್ಚಿಗೆ ಕೇವಲ 1.24 ಅಂತ ಹೇಳಿದ್ರಿ. ಆನ್ ದಿ ರೆಕಾರ್ಡ್ ಅನ್ನೋದು 1.24 ತೋರಿಸಿರಿ. ಆಫ್ ದಿ ರೆಕಾರ್ಡ್ 10 ಟಿಎಂಸಿ ನೀರು ಮೇಲೆ ಕೊಟ್ಟು ನೀರು ಬಿಟ್ಟು ಸೂಟ್ಕೇಸ್ ರೊಕ್ಕ ಲೂಟಿ ಮಾಡಿರಿ ತೆಲಂಗಾಣ ಸರ್ಕಾರದಿಂದ. ಇವತ್ತು ಮತ್ತೆ ಬೆಳಿಗ್ಗೆ 9:30ಕ್ಕೆ ಏನದ ಸೋಮವಾರದಿಂದ 26 ಗೇಟ್ ಓಪನ್ ಮಾಡಿ ನಾರಾಯಣಪುರ ಜಲಾಶಯಕ್ಕೆ ಅನ್ನೋದು ಅಲ್ಲಿ ನದಿ ಪಾತ್ರ ಮೂಲಕ ನೀರು ಕೊಟ್ಟಿರಿ. ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅದ. ಅವಳಿ ಜಿಲ್ಲೆಯಲ್ಲಿ ಇವತ್ತು ಬದುಕಿನ ಪರಿಸ್ಥಿತಿ ಅದ ರೈತರದು. ಇಷ್ಟು ನಮಗೆ ನೀರು ಕೊಡೋದು ಇವತ್ತು ಅಲ್ಲಿ ನೀರು ಕೊಡ್ತೀರಪ್ಪ ಅಂತ ನಮ್ಮ ಜಿಲ್ಲೆ ಇರ್ತಕ್ಕಂಥ 8 ಮಂದಿ ಜನಪ್ರತಿ ಹೇಳಿದಿರಿ. 8 ಮಂದಿ ಶಾಸಕರ ಪೈಕಿ ಅದ್ರಲ್ಲಿ 2 ಮಂತ್ರಿ ನಿದ್ದೆ ಮಾಡಕತ್ತೀರಿ ನೀವು. ಏನು ಆಟ ಆಡಕತ್ತೀರಿ ರೈತರ ಜೊತೆಗೆ? ಇಷ್ಟೆಲ್ಲ ನಾವು ಶಂಕ ಹೊಡಿತೇವೆ ನೀರು ಕೊಡ ತಿಳ್ಕೊಂಡು. ಮತ್ತೆ ನಿಮಗೆ ಎದಕ್ಕೆ ಓಟ್ ಹಾಕಬೇಕು? 1 ಎಕರೆ ನಿಮಗೆ ನಮ್ಮ ಹೊಳಿ ಜಿಲ್ಲೆ ರೈತರ ಬಗ್ಗೆ ನಿಮಗೆ ಖಬರ್ ಇಲ್ಲ ಅಂತಂದ್ರ ಬರೀ ಇನ್ನೇಮೆ ತಾಕತ್ತಿದ್ದು ಹಳ್ಳಿ ಒಳಗೆ ನೋಡಿ ತೋರಿಸ್ತೇವೆ ನಿಮ್ಮನ್ನ. ಎದಿ ಮೇಲೆ ಹೆಂಗಡಿಕ್ಷನ್ ಓಡಿಸ್ತೇವೆ ಮಾರ್ಕೊಂಡು ತಗೊಂಡು. ನಾಚಿಕೆ ಬೇಕು ಸ್ವಲ್ಪ. ಮತ್ತೆ 26 ಗೇಟ್ ಓಪನ್ ಮಾಡೋ ಅವಶ್ಯಕತೆ ಅನ್ನೋದು 2 ಟಿಎಂಸಿಗೆ 26 ಗೇಟ್ ಮಾಡುವಂತ ಕಾರಣ ಏನು? ಅದು ಉತ್ತರ ಕೊಡಿ ಅಧಿಕಾರಿಗಳು. ಇದಕ್ಕೇನು ಸಂಬಂಧಪಟ್ಟದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರೇ ಯಾವ ಮಕ್ಕಳೇ ಮಕ್ಕೊಂಡಿದ್ದೀರಿ ನೀವು? ಇವತ್ತು ನಮ್ಮ ಉತ್ತರ ಕರ್ನಾಟಕ ಪದೇ ಅನ್ಯಾಯ ಮಾಡ್ತೀವಿ. ವಿಶೇಷ ವಿಜಯಪುರ ಜಿಲ್ಲೆ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವರು ನೀವೇ ನಿದ್ದೆ ಮಾಡಕತ್ತೀರಿ ನೀವು. ಇವತ್ತು ಯಾವ ಕಾರಣಕ್ಕೆ ನೀರು ಬಿಟ್ಟಿರ್ತಕ್ಕಂಥ ಉತ್ತರ ಕೊಡ್ರಿ. 26 ಗೇಟ್ ಯಾವ ಕಾರಣಕ್ಕೆ ಓಪನ್ ಮಾಡಿದ್ರಿ? ಯಾರಿಗೆ ಕೇಳಿ ಓಪನ್ ಮಾಡಿರಿ ನೀವು? ಆಲಮಟ್ಟಿ ಡ್ಯಾಮ್ ಕಟ್ಟಿದ್ದೆ ನಮ್ಮ ಸಲಂದ ಕಟ್ಟಿರೋ ಅಥವಾ ತೆಲಂಗಾಣ, ಆಂಧ್ರ ಪ್ರದೇಶ ಅಥವಾ ನಾರಾಯಣಪುರ ಜಲಾಶಯ ವ್ಯಾಪ್ತಿಯಲ್ಲಿ ನೀರು ಕೊಡಕ್ ಮಾಡಿದ್ರಿ. ನಮಗೆ ನೀರು ಕೊಡಲಿ ಅಂತ ಡ್ಯಾಮ್ ಕಟ್ಟಿ ಉದ್ದೇಶ ಏನು? ಇವತ್ತು ಲಕ್ಷಾಂತರ ಎಕರೆ ಜಮೀನ ಮನೆ ಮಠ ಕಳ್ಕೊಂಡು ಕಿಸಿಂದ ಇವತ್ತು ನಾವು ಕೇಳಿದ ನೀರು ಕೊಡಾಕತ್ತಿಲ್ಲ. ಬಾಡಿ ಕಲನ್ನು 15-20 ದಿವಸ ಹೊಯ್ಕೊಳತ್ತಿದ ನೀರು ಕೊಡಪ್ಪ ಕೆರೆಗೆ ನೀರು ತುಂಬ್ರತ್ತೇಳಿ. ಬೇಸಿಗೆ ಸಂದರ್ಭ ಬಿಸಿಲ ಪ್ರಕೃತಿ ಹೆಚ್ಚದ. ಜಾನುವಾರುಗಳನ್ನ ಹೊಡ್ಕೊಂಡು 4-5 ಕಿಲೋಮೀಟರ್ ಕೂಡ ನೀರಿಲ್ಲ. ನೀರು ಕೊಡತ್ತ ನಿರಂತರ ನಾವು ಶಂಕ ಹೊಡ್ಯಾಕತ್ತೇವು. ನೀರು ಕೊಡಂಗಿಲ್ಲ. 26 ಗೇಟ್ ಓಪನ್ ಮಾಡಿರಿ. 4 ಎಕರೆ ಕೂಡಲೇ ಸ್ಥಗಿತಗೊಳಿಸ್ರಿ. ಇಲ್ಲದೇ ಇದ್ರೆ ನಾವು ಕೂಡಲೇ ಆಲಮಟ್ಟಿ ಡ್ಯಾಮಿಗೆ ನುಗ್ಗಿ ಅಲ್ಲಿ ಆಲಮಟ್ಟಿ ನೀರಲ್ಲೇ ಇಳಿಸಿ ನಾವು ಪ್ರತಿಭಟನೆ ಮಾಡಕ್ಕಾಗ್ತದೆ. ಕೂಡಲೇ ತಕ್ಷಣ ಇವತ್ತು ನೀರನ್ನು ನಿಲ್ಲಿಸುವಂತ ಕೆಲಸ ಮಾಡಬೇಕು. ಇಲ್ಲದೇ ಇದ್ರೆ ಸಚಿವರು ಹಿಡ್ಕೊಂತಂದು ಅವ್ರನ್ನ ಇಲ್ಲಿ ಕಟ್ಟಿ ಕೂಡಿಸುವಂತದ್ದು ನಾವು ಮಾಡ್ಬೇಕಾದ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತೇವೆ. ಇವತ್ತು ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನಿಂದ ನಾರಾಯಣಪುರ ಅಣೆಕಟ್ಟಿಗೆ ನೀರು ಹರಿಸುವಂತ 26 ಗೇಟ್ಗಳ ಮುಖಾಂತರ ದಿನಾಂಕ 7/4/2025
ಮುಂಜಾನೆ 9 ಗಂಟೆಯಿಂದ ನಾರಾಯಣಪುರ ಡ್ಯಾಮ್ಗೆ ನೀರು ಹರಿಸ್ಲಾಕತ್ತೆ ಅನ್ನೋದು ಇನ್ನೂ ಈಗ ನಮ್ಮ ನ್ಯೂಸ್ ಬಂದದ. ನಾವು ಕುಡಿ ನೀರಿನ ಸಲುವಾಗಿ ಈ 15 ದಿವಸದಿಂದನೂ ನೀರು ಮನವಿ ಕೊಟ್ಟಿವಿ. ಅವಾಗ ಒಂದು 6 ಬಿಟ್ಟು ನೀರು ಕೊಡ್ತೀವಿ ಅಂತ ಹೇಳಿ ಅಂದಿದ್ರು, ಇನ್ನೂ ಕೊಟ್ಟಿಲ್ಲ. ಇವತ್ತೂ ಬಂದು ಕೂಡ ನಾವು ಈ ಕುಡಿ ದನಕರ ಮತ್ತು ಜಾನುವಾರುಗಳಿಗೆ ನೀರು ಕೊಡ್ರಿ, ನಮ್ಮಲ್ಲೆಲ್ಲ ನೀರಿನ ಅಂತರ್ಜಲ ಮಟ್ಟ ಕುಸಿದು ಹೋಗ್ಯದ, ಎಲ್ಲ ಬೋರ್ಗಳ ನಿಂತು ಹೋಗ್ಯಾವು, ನಮ್ಮ ನೀರು ಕೊಡ್ರಿ ಅಂತ ಇವತ್ತಿನ ತನಕನೂ ಈ ಸರ್ಕಾರ ಮಟ್ಟದಲ್ಲಿ ಎಚ್ಚೆತ್ತುಕೊಂಡಿಲ್ಲ ಮತ್ತು ಈ ಅಧಿಕಾರಿಗಳು ಅದಕ್ಕೆ ಕೋನ ಎಂದಿಲ್ಲ. ಅದರ ಪರವಾಗಿ ಇವತ್ತು ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಹೇಳಕ್ ಬಂದ್ರೆ 26 ಗೇಟ್ನಿಂದ ನಾರಾಯಣಪುರ ಗೇಟ್ಗೆ ನೀರು ಕೊಟ್ಟಾರ. ಇದು ರೈತರಿಗೆ ಮಾಡಿದ ದುರಂತ. ನಿಮಗೆ ಈ ಶಾಪ್ ತಟ್ಲಾರೆ ಹೋಗುವುದಿಲ್ಲ. ಅಧಿಕಾರಿಗಳಲ್ಲಿ ಇವತ್ತು ಆಳುವಂಥ ಸರ್ಕಾರ ಅಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಆದರೂ ನಿಮ್ಗೆ ಮನಸತ್ವ ಐತೆ, ನಿಮ್ಗೆ ಈ ಜನರ ಮೇಲೆ ಕರುಣೆ ಐತೆ, ನಿಮ್ಗೆ ಈ ಜನರ ಮೇಲೆ ನೀವು ಈ ಜನರ ಮತತ್ವ ಅಂತ ಇಲ್ಲಿ ನೀವು MLA ಅಧಿಕಾರ ಅನುಭವಿಸ್ತಾರಿಲ್ಲ, ನಿಮಗೆ ಇಷ್ಟು ಮಾನ ಮರ್ಯಾದೆ ಇಲ್ಲ ಅಂತ ನಿಮ್ಗೆ ಬಿಟ್ಟು ಹೋದ್ರೆ ಪುಣ್ಯಾತ್ಮ ನಾವೆಲ್ಲ ಮಾಡ್ತೀವಿ. ನಾವು ಗೇಟಿನ ಮುಂದೆ ಜಿಗದಾದರೂ ನಾವು ಇವತ್ತು ನೀರು ತೋಳುವಂಥ ಪರಿಸ್ಥಿತಿ ನಮಗೆ ಉಂಟಾದ್ರೆ ನೀವು ಎದಕ್ಕೆ ಬೇಕಾಗ್ಯದ? ನಿಮ್ಮ ಜನಪ್ರತಿನಿಧಿಗಳು ಯಾರು ಬೇಕಾಗ್ಯದ? ಈ ವರ್ಗರ ಯಾಕೆ ಬೇಕಾಗ್ಯದ? ಈ ಇಲಾಖೆಯರು ಯಾಕೆ ಬೇಕಾಗ್ಯದ? ನೀವು ಜನರಿಗೆ ವಿಷ ಕುಡಿಸೋ ಬದಲೇ ನೀರು ಕುಡಿಸೋ ಬದಲೇ ವಿಷ ಕುಡಿಸಿಬಿಟ್ರಿ. ನಾವು ಕೇಳಕ್ಕೆ ಹತ್ತಿದ್ದು ನೀರ, ನಿಮಗೆ ಮತ್ತೊಂದೇನು ನಿಮ್ಮ ಅಂತಸ್ತು ಆಸ್ತಿ ನಿಮ್ಗೆ ಗಳಿಸಿದ್ದು ವ್ಯವಹಾರ ಕೇಳಕ್ಕೆ ಹತ್ತಿಲ್ಲ. ನಮ್ಮ ಕುಡ್ಲಾಕ ನೀರು ಕೊಡ್ರಿ, ಬೆಳಿಲಾಕ ತೋಟಕ್ಕೆ ನೀರು ಕೊಡ್ರಿ ಅಂತ ಕೇಳಕತ್ತೀವಿ. ಇಷ್ಟು ಮನುಷ್ಯತ್ವ ಇಲ್ಲ ಅಂತ ನೀವು ಬಿಟ್ಟು ಹೋಗೋದೇ ಒಂದು ಚಲೋ ಅಂತ ಹೇಳ್ಕೊಂಡು ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ.